ಪ್ರೀತಿಯ ವೀಕ್ಷಕರಿಗೆ ಶಂಕರಾನಂದ ಟಿವಿಗೆ ಸ್ವಾಗತ. ಇವತ್ತಿನ ವಿಡಿಯೋನಲ್ಲಿ ಆಗಸ್ಟ್ ತಿಂಗಳ ಮಾಸ ಭವಿಷ್ಯ ಯಾವ ರೀತಿಯಾಗಿದೆ ಅನ್ನುವಂತಹ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚಿತವಾಗಿ ಯಾರಾದರೂ ಶಂಕರಾನಂದ ಟಿವಿ ಯೂಟ್ಯೂಬ್ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮ್ ಪೇಜ್ ಮತ್ತು ಫೇಸ್ಬುಕ್ ಪೇಜನ್ನು ಫಾಲೋ ಮಾಡ್ತಾ ಇಲ್ಲ ಅಂದರೆ ಫಾಲೋ ಮಾಡಿ. ಅದರಿಂದ ನೆಕ್ಸ್ಟ್ ಅಪ್ಲೋಡ್ ಆಗುವಂತಹ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬರುತ್ತೆ. ಹೊಸ ಮಾಹಿತಿಗಳನ್ನು ತಿಳ್ಕೊಳ್ಳೋಕ್ಕಾಗತ್ತೆ. ಕಷ್ಟಪಟ್ಟು ಒಂದು ಸೈಟನ್ನು ಕೊಂಡ್ಕೊಂಡಿದ್ದಾಯ್ತು. ಈಗ ಆ ಜಾಗದಲ್ಲಿ ಮನೆ ಕಟ್ಟಿಸ್ಬೇಕು. ಪಾಯ ಯಾರ ಕಡೆಯಿಂದ ಹಾಕಿಸ್ಬೇಕು, ಬೇಕಾದ ಕಲ್ಲುಗಳಾಗಿರ್ಲಿ, ಕಬ್ಬಣ ಆಗಿರ್ಲಿ, ಮರಳು, ಜಲ್ಲಿಕಲ್ಲು, ಅದೇ ರೀತಿಯಾಗಿ ಮನೆಗೆ ಬೇಕಾಗಿರುವಂತಹ ಇಟ್ಟಿಗೆ, ಸಿಮೆಂಟು ಎಲ್ಲಿಂದನಪ್ಪ ತರಿಸ್ಬೇಕು, ಯಾರ ಕಡೆಯಿಂದ ಕೊಂಡ್ಕೊಳ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಇದರೆಲ್ಲದರ ಜೊತೆಗೆ ವಾಸ್ತು ಅನ್ನುವಂಥದ್ದು ಮನೆಗೆ ಬಹಳ ಮುಖ್ಯ. ಯಾರ ಕಡೆಯಿಂದ ನಾವು ವಾಸ್ತುವನ್ನು ತೋರಿಸ್ಬೇಕು ಅಂತಾನು ಯೋಚನೆ ಮಾಡ್ತಾ ಇದ್ದೀರಲ್ವಾ? ನೀವು ಯೋಚನೆ ಮಾಡೋದೇ ಬೇಡ. ಪಾಯ ಹಾಕೋದ್ರಿಂದ ಹಿಡಿದು ಮನೆಗೆ ಯಾವ ರೀತಿಯಾಗಿ ವಾಸ್ತು ಇರಬೇಕು ಅಂತ, ಜೊತೆಗೆ ಆ ಮನೆಗೆ ತಕ್ಕ ಹಾಗೆ ಯಾವ ಬಣ್ಣವನ್ನ ಹಾಕಬೇಕು, ನೆಲಕ್ಕೆ ಯಾವ ಕಲ್ಲು ಹಾಕಬೇಕು, ಗೋಡೆಗೆ ಯಾವ ಬಣ್ಣ ಬಡಿಬೇಕು, ಯಾವ ಕಬ್ಬಣ ಉಪಯೋಗಿಸಬೇಕು ಅಂತೆಲ್ಲ ವಿಶೇಷವಾದ ಮಾಹಿತಿಗಳನ್ನ ಪಾಯದಿಂದ ಹಿಡಿದು ಗೃಹ ಪ್ರವೇಶದವರೆಗೂ ನಿಮಗೆ ಬೇಕಾದಂತಹ ಎಲ್ಲಾ ಸವಲತ್ತುಗಳನ್ನ ಒಂದೇ ಸೂರಿನಡಿ ಕೊಡ್ತಾ ಇದ್ದಾರೆ. ಅತ್ಯಂತ ಕಡಿಮೆ ದರದಲ್ಲಿ ಉನ್ನತ ಗುಣಮಟ್ಟ ಇರತಕ್ಕಂತಹ ವಸ್ತುಗಳನ್ನ ಉಪಯೋಗಿಸಿ ನಿಮಗೆ ಅಂತಾನೆ ಮನೆಯನ್ನ ಕನ್ಸ್ಟ್ರಕ್ಷನ್ ಮಾಡಿಕೊಡ್ತಾ ಇದ್ದಾರೆ. ನಮ್ಮ ರಾಜಾಜಿನಗರದಲ್ಲಿರುವಂತಹ KMI ಕನ್ಸ್ಟ್ರಕ್ಷನ್ಸ್ ನವರು ನಿಮಗೆ ಏನಾದ್ರೂ ಮನೆ ಕಟ್ತಾ ಇದ್ದೀನಿ, ಎಲ್ಲಾ ರೀತಿಯಾದ ಗೊಂದಲಗಳಿದೆ ಅಂದ್ರೆ ಫಸ್ಟ್ ಇಲ್ಲಿರುವಂತಹ ಫೋನ್ ನಂಬರ್ಗೆ ಫೋನ್ ಮಾಡಿ ಎಲ್ಲಾ ಮಾಹಿತಿಗಳನ್ನ ನೀವು ಕುಲಂಕುಷವಾಗಿ ತಿಳ್ಕೊಂಡು ನಿಮಗೆ ಬೇಕಾದಂತಹ ಮನೆಯನ್ನ ನಿಮ್ಮ ಕೈಗೆಟಕುವ ದರದಲ್ಲಿ ಇವರೇ ಕಟ್ಟಿಕೊಡ್ತಾರೆ. ಎಲ್ಲಾ ವಿಚಾರಗಳನ್ನ ತಿಳ್ಕೊಂಡು ಮುಂದುವರಿರಿ. ಶುಭವಾಗ್ಲಿ. ಕನ್ಸ್ಟ್ರಕ್ಷನ್ಗೆ ಸಂಬಂಧಪಟ್ಟಂತಹ ಸಂಪೂರ್ಣ ಮಾಹಿತಿ ಬೇಕಾದ್ರೆ ಇಲ್ಲಿರುವಂತಹ ಫೋನ್ ನಂಬರ್ಗೆ ಫೋನ್ ಮಾಡಿ. ಶುಭವಾಗಿ. ಇನ್ನು ಮೊದಲನೇದಾಗಿ ಆಗಸ್ಟ್ ತಿಂಗಳ ವಿಶೇಷತೆಗಳನ್ನ ನಾವು ಗಮನಿಸ್ಬಿಡೋಣ ಮತ್ತು ಯಾವ್ಯಾವ ಗ್ರಹಗಳು ಬದಲಾವಣೆ ಆಗ್ತಾ ಇದೆ, ಎಷ್ಟನೇ ತಾರೀಕಿಗೆ ಬದಲಾವಣೆ ಆಗ್ತಿದೆ ಅನ್ನೋದನ್ನು ಗಮನಿಸೋಣ. ಮೊದಲನೇದಾಗಿ 1ನೇ ತಾರೀಕು 8ನೇ ತಿಂಗಳು 2026 ಕನ್ಯಾ ರಾಶಿಗೆ ಶುಕ್ರ ಪ್ರವೇಶ ಮಾಡ್ತಾ ಇದ್ದಾನೆ. ಶುಕ್ರನು ನೀಚನಾಗ್ತಾ ಇದ್ದಾನೆ. ಇನ್ನು 2ನೇ ತಾರೀಕು 8ನೇ ತಿಂಗಳು 2026 ಮಿಥುನ ರಾಶಿಗೆ ಒಂದು ಕುಜನ ಪ್ರವೇಶವಾಗ್ತಾ ಇರುವಂಥದ್ದು. 5ನೇ ತಾರೀಕು 8ನೇ ತಿಂಗಳು 2026 ಕಟಕ ರಾಶಿಗೆ ಬುಧ ಪ್ರವೇಶ ಮಾಡ್ತಾ ಇದ್ದಾನೆ. ಅದರಲ್ಲೂ 17ನೇ ತಾರೀಕು 8ನೇ ತಿಂಗಳು 2026 ಸಿಂಹ ರಾಶಿಗೆ ರವಿ ಪ್ರವೇಶ ಮಾಡ್ತಾ ಇದ್ದಾನೆ. 22ನೇ ತಾರೀಕು 8ನೇ ತಿಂಗಳು 2026 ಸಿಂಹ ರಾಶಿಗೆ ಬುಧ ಪ್ರವೇಶ ಮಾಡ್ತಾ ಇದ್ದಾನೆ. ಇದಿಷ್ಟು ಈ ತಿಂಗಳ ಗ್ರಹದ ಬದಲಾವಣೆಯ ಪರಿಸ್ಥಿತಿಗಳು. ಇನ್ನು ಈ ತಿಂಗಳ ವಿಶೇಷತೆಗಳು ಅಂತ ನೋಡಿದ ಸಂದರ್ಭಕ್ಕೆ ನಮಗೆ ಈ ತಿಂಗಳಲ್ಲಿ ಬರ್ತಕ್ಕಂತಹದ್ದು ಆಷಾಢ ಮತ್ತು ಶ್ರಾವಣ ಎರಡೂ ಬರುತ್ತೆ. ಈ ಆಷಾಢ ಮತ್ತು ಶ್ರಾವಣ ಎರಡು ಅರ್ಧ ಸಿಕ್ಕೋದ್ರಿಂದ ಮೊದಲನೇದಾಗಿ ನಮಗೆ ಈ ಒಂದು 4ನೇ ತಾರೀಕಿನಂದು ನಮಗೆ ವಿಶೇಷವಾಗಿ ನಡೆಯುವಂತಹ ಒಂದು ಚಾಮುಂಡೇಶ್ವರಿಯ ಉತ್ಸವ ನಡೆಯುತ್ತೆ. ಮೈಸೂರಿನಲ್ಲಿ ಚಾಮುಂಡೇಶ್ವರಿಯ ಜನ್ಮೋತ್ಸವ, ರೇವತಿ ನಕ್ಷತ್ರ. ಸೊ ಹಾಗಾಗಿ ಆ ಒಂದು ಜನ್ಮೋತ್ಸವ ನಡೀತಕ್ಕಂಥದ್ದು. ಅದಕ್ಕೆ ಬೇರೆ ಬೇರೆಯಾದಂತಹ ಪುರಾಣದ ಹಿನ್ನೆಲೆ ಏನಿಲ್ಲ. ರಾಜಮನೆತನದಿಂದ ನಡೀತಕ್ಕಂತಹ ಪೂಜೆಯ ಒಂದು ವಿಶೇಷ ಇರುತ್ತವೆ ಅಷ್ಟೇ. ಇನ್ನು 7ನೇ ತಾರೀಕು 8ನೇ ತಿಂಗಳು 2026 ಇನ್ನು ಆಷಾಢ ಮಾಸದ ಒಂದು ಶುಕ್ರವಾರದ ಲಕ್ಷ್ಮೀ ಪೂಜೆ, ಆಡಿ ಶುಕ್ರವಾರದ ಪೂಜೆ ಅಂತ ಕರಿತೀವಿ. ಅದಾದ ನಂತರ 12ನೇ ತಾರೀಕು 8ನೇ ತಿಂಗಳು 2026 ಜ್ಯೋತಿರ್ಭೀಮೇಶ್ವರ ವ್ರತ. ಅದನ್ನ ಭೀಮನ ಅಮಾವಾಸ್ಯೆ ಅಂತಲೂ ಕರಿತೀವಿ. ಯಾರ್ಯಾರು ಸುಮಂಗಲಿಗಳು ಇರ್ತೀರಿ, ತಮ್ಮ ಸುಮಂಗಲಿತ್ವ ಶಾಶ್ವತವಾಗಿ ಉಳಿಬೇಕು ಅಂತ ಹೇಳಿ ಪೂಜೆ ಮಾಡ್ಕೊಳ್ಳೋದು ಮತ್ತು ಮದುವೆ ಆಗದೇ ಇರತಕ್ಕಂತಹ ಒಂದು ಕನ್ಯೆಯರು ಉತ್ತಮವಾದಂತಹ ವರ ಬೇಕು ಅಂತ ಹೇಳಿ ಪೂಜೆ ಮಾಡಿಕೊಳ್ತಕ್ಕಂತಹದ್ದು ಈ ರೀತಿಯಾಗಿ ಮಾಡುವಂಥ ಪದ್ಧತಿ ಇರುವಂತಹದ್ದು ಇವತ್ತಿಗೂ ಇದೆ. ಇದನ್ನ ಸಂಜೀವಿನಿ ವ್ರತ ಅಂತಲೂ ಸಹ ಕರೀತಾರೆ. ಯಾಕಂದ್ರೆ ತಮ್ಮ ಗಂಡಂದ್ರ ಆಯುಷ್ಯ ಆರೋಗ್ಯಗಳು ಜಾಸ್ತಿ ಆಗಬೇಕು ಅಂತಲೂ ಸಹ ಸುಮಂಗಲಿಯರು ಇದೊಂದು ಪೂಜೆ ಪುನಸ್ಕಾರಗಳನ್ನ ಮಾಡೋದು ಉಂಟು. ಅದಾದ ನಂತರ 16ನೇ ತಾರೀಕು 8ನೇ ತಿಂಗಳು 2026 ಭಾನುವಾರದ ದಿವಸ ನಾಗ ಚತುರ್ಥಿ ಇದೆ. 17ನೇ ತಾರೀಕು 8ನೇ ತಿಂಗಳು 2026 ನಾಗರ ಪಂಚಮಿ ಇರತಕ್ಕಂತಹದ್ದು. ಅದೇ ರೀತಿಯಾಗಿ ಗಮನಿಸಿದಾಗ 21ನೇ ತಾರೀಕು 8ನೇ ತಿಂಗಳು 2026 ಶ್ರೀ ವರಮಹಾಲಕ್ಷ್ಮಿ ವ್ರತ. ಈ ವರಮಹಾಲಕ್ಷ್ಮಿ ವ್ರತವನ್ನ ಭವಿಷ್ಯೋತ್ತರ ಪುರಾಣದಲ್ಲಿ ಹೇಳಿದ್ದಾರೆ ಮತ್ತು ಇದನ್ನು ಮಾಡೋದ್ರಿಂದ ಸಕಲ
ಐಶ್ವರ್ಯ, ಆಯುಷ್ಯ, ಆರೋಗ್ಯಗಳು ವೃದ್ಧಿಯಾಗುತ್ತೆ, ಇಷ್ಟಾರ್ಥಗಳು ಸಿದ್ಧಿಯಾಗುತ್ತೆ ಅನ್ನುವಂತಹ ನಂಬಿಕೆ ಇರತಕ್ಕಂತಹದ್ದು. ಜೊತೆಗೆ ಈ ಒಂದು ಶುಕ್ರವಾರ, ಶ್ರಾವಣದ ಶುಕ್ಲ ಪಕ್ಷದ ಮೊದಲನೇ ಶುಕ್ರವಾರ, ಈ ಒಂದು ಪೌರ್ಣಮಿಗೂ ಹಿಂದೆ ಬರ್ತಕ್ಕಂತಹ ಶುಕ್ರವಾರದ ದಿವಸ ಮಾಡಿಕೊಂಡು ಬಂದಿರತಕ್ಕಂತಹದ್ದು, ಅನಾದಿ ಕಾಲದಿಂದಲೂ ಮಾಡ್ಕೊಂಡು ಬಂದಿರತಕ್ಕಂತಹದ್ದು. ಸೊ ಹಾಗಾಗಿ ಹುಣ್ಣಿಮೆಗೆ ಬರ್ತಕ್ಕಂತಹ ಶುಕ್ರವಾರ, ಹುಣ್ಣಿಮೆಯ ಹಿಂದೆ ಬರತಕ್ಕಂತಹ ಶುಕ್ರವಾರಕ್ಕೆ ಪ್ರಾಮುಖ್ಯತೆಯನ್ನು ಕೊಟ್ಟು ಅಂದು ವರಮಹಾಲಕ್ಷ್ಮಿ ವ್ರತವನ್ನ ಮಾಡ್ತಾರೆ. ನಮ್ಮೆಲ್ಲ ವೀಕ್ಷಕರಿಗೆ ವಿಶೇಷವಾದಂತಹ ಸೂಚನೆ ಏನಪ್ಪ ಅಂತ ಹೇಳಿದ್ರೆ, ನಾವು ಕಳೆದ ವರ್ಷ ಹೇಳಿದ್ವಿ ಏನಂತ, ವಿಧವೆಯರು ವರಮಹಾಲಕ್ಷ್ಮಿ ವ್ರತವನ್ನ ಮಾಡಬಹುದಾ, ವಿಧವೆಯರಿಗೆ ಅವಕಾಶ ಇದೆಯಾ ಅಂತ ತುಂಬಾ ಜನ ಪ್ರಶ್ನೆ ಕೇಳಿದ್ರು. ಅದಕ್ಕೆ ನಾವು ಉತ್ತರವನ್ನು ಕೊಟ್ಟಿದ್ವಿ. ಅದೇನೋ ಹೇಳ್ತಾರೆ ನೋಡಿ, ಜಡೆಗೆ ಜಡೆ ಶತ್ರು, ಜಾತಿಗೆ ಜಾತಿ ಶತ್ರು ಅಂತೆ. ಹಾಗಾಗಿ ಎಷ್ಟೋ ಜನ ಹೆಣ್ಮಕ್ಳೇ ಅದಕ್ಕೆ ವಿರುದ್ಧವಾಗಿಯೂ ಮಾತಾಡಿದ್ರು, ವಿಧವೆಯರಿಗೆ ಹೆಂಗ್ರಿ ಅವಕಾಶ ಕೊಡ್ತೀರಾ ಅಂತ. ಆದ್ರೆ ಈ ವರ್ಷ ನಾವು ಹೇಳ್ತಾ ಇದ್ದೇವೆ, ಪುನಃ ಹೇಳ್ತಾ ಇದ್ದೇವೆ, ವಿಧವೆಯರು ಅಂತ ಯಾರು ನೀವು ಕರ್ಕೊಳ್ತಿದ್ದೀರಲ್ಲ, ಗಂಡ ಮೃತವಾಗಿರ್ತಕ್ಕಂಥವ್ರು ಅವರಲ್ಲ ವಿಧವೆಯರು. ಈ ರೀತಿಯಾದಂತಹ ಮಾನಸಿಕ ರೋಗದಿಂದ ಬಳಲ್ತಿರ್ತೀರಲ್ಲ ನೀವು, ಗಂಡನಿದ್ದರೂ ವಿಧವೆಯರು. ಫಸ್ಟ್ ಆ ಮಾನಸಿಕ ರೋಗದಿಂದ ಆಚೆ ಬನ್ನಿ. ನೀವ್ಯಾರೋ ಅವ್ರನ್ನ ಕರೆದು ಕುಂಕುಮ ಕೊಡ್ಲಿಲ್ಲ, ವಿಧವೆಯರಿಗೆ ಅರ್ಶನ ಕೊಡ್ಲಿಲ್ಲ, ಅವ್ರಿಗೆ ಕುಂಕುಮ ಕೊಡ್ಲಿಲ್ಲ ಅಂತ ಯಾವ ವಿಧವೆಯರು ಸಹ ಯೋಚನೆ ಮಾಡೋದೇ ಬೇಕಾಗಿಲ್ಲ. ನಾನಿದ್ದೇನೆ, ಇನ್ನು ನನ್ನ ಆಶ್ರಮದಲ್ಲಿ, ನನ್ನ ಮಠದಲ್ಲಿ ಇದೇ ವರಮಹಾಲಕ್ಷ್ಮಿ ವ್ರತವನ್ನ ವಿಧವೆಯ ಕೈನಲ್ಲೇ ಆಚರಣೆ ಮಾಡಿಸ್ತೀವಿ. ಯಾರು ಬೇಕಾದ್ರೂ ಬರಬಹುದು. ನನಗೆ ಮಂತ್ಲಿ ಪೀರಿಯಡ್ಸ್ ಡೇಟ್ ಆಗಿ ಹೋಗ್ಬಿಟ್ಟಿದೆ, ನನಗೆ 3ನೇ ದಿವಸ 5ನೇ ದಿವಸ, ಯಾವ ಕಾರಣನೂ ಬೇಕಾಗಿಲ್ಲ. ನಿಮಗೆ ಬಂದು ಪಾಲ್ಗೊಳ್ಳುವಂತಹ ಇಚ್ಛೆ ಇತ್ತ ಖಂಡಿತವಾಗ್ಲೂ ನಿಮ್ಮ ಹೆಸರನ್ನು ಬರೆಸ್ಕೊಳ್ಳಿ, ಬನ್ನಿ. ಯಾವುದೇ ರೀತಿ ಹಣ ಕೊಡ್ಬೇಕಾಗಿಲ್ಲ, ಕಾಸು ಕೊಡ್ಬೇಕಾಗಿಲ್ಲ. ಯಾಕಂದ್ರೆ ನಮಗೊಂದು ವ್ಯವಸ್ಥೆಗೋಸ್ಕರ, ಇಷ್ಟು ಜನಕ್ಕೆ ಅಂತ ಗೊತ್ತಾಗ್ಲಿ ಅನ್ನುವಂತಹ ಉದ್ದೇಶಕ್ಕೋಸ್ಕರ, ಇಷ್ಟು ಜನ ಅಂತ ಲೆಕ್ಕಕ್ಕೋಸ್ಕರ ನಿಮ್ಮ ಹೆಸರನ್ನು ಬರೆಸಿ ಅಂತ ಹೇಳ್ತಿರೋದು, ಬೇರೆ ಇನ್ಯಾವುದೇ ಕಾರಣಕ್ಕೂ ಅಲ್ಲ. ನಿಮಗೆ ಮನೆಯಲ್ಲಿ ಮಾಡೋಕ್ ಸಾಧ್ಯ ಇಲ್ವಾ? ಯಾರು ಕರೆದು ಅರ್ಶನ ಕುಂಕುಮ ಕೊಡ್ತಾ ಇಲ್ವಾ? ವರ್ಷಕ್ಕೊಂದು ವ್ರತ, ಆ ವ್ರತವನ್ನು ನಿಮಗೆ ಮಾಡೋದಕ್ಕೆ ಬಿಡ್ತಾ ಇಲ್ವಾ? ಬನ್ನಿ ನಮ್ಮ ಆಶ್ರಮಕ್ಕೆ, ಸ್ವತಃ ನಾವೇ ಮಾಡಿಸ್ತೀವಿ. ವರಮಹಾಲಕ್ಷ್ಮಿ ವ್ರತ ಯಾರು ಏನು ಯೋಚನೆ ಮಾಡುವಂತಹ ಅವಶ್ಯಕತೆನೇ ಇಲ್ಲ. ಪೀರಿಯಡ್ಸ್ ಆಗಿರೋರು ಸಹ ನಿಮಗೆ ಮನೇಲಿ ಮಾಡ್ಕೊಳಕ್ ಆಗ್ತಿಲ್ವಾ? ಬನ್ನಿ. ಅಥವಾ ಮನೇಲಿ ಮಾಡ್ಕೊಳ್ಬಾರ್ದು ಅಂತ ನಿಮ್ ತಲೆ ಒಳಗೆ ಏನೇನೋ ತುಂಬಿದ್ದಾರಲ್ಲ ವಿಷಗಳನ್ನ, ಆ ವಿಷಗಳಿಂದ ಆಚೆಗೆ ಬನ್ನಿ. ಇದೇ ವರ್ಷದಿಂದ ಪ್ರತಿ ವರ್ಷ ಪ್ರತಿ ವ್ರತಗಳಿಗೂ ಅಷ್ಟೇ ನಮ್ಮ ಆಶ್ರಮ ಸದಾಕಾಲ ಬಾಗಿಲು ತೆಗೆದೇ ಇರತ್ತೆ. ಬರುವಂಥವ್ರನ್ನ ನೀವು ವಿಧವೆಯರಾ, ಮುತ್ತೈದೆಯರಾ, ನಿಮಗೆ ಪೀರಿಯಡ್ಸ್ ಆಗಿದ್ಯಾ, ನಿಮ್ಗೆ ಎಷ್ಟನೇ ದಿನ, ತಲೆ ಸ್ನಾನ ಮಾಡಿದೀರಾ, ಮೈಕ್ ಸ್ನಾನ ಮಾಡಿದೀರಾ, ಅದೇನು ಇಲ್ಲ. ಕೇಳೋವಂಥದ್ದು ಇಷ್ಟೇ, ನಂಬಿಕೆ ಇದೆಯಾ, ಭಕ್ತಿ ಇದೆಯಾ, ಶ್ರದ್ಧೆ ಇದೆಯಾ, ಮಾಡೋದಕ್ ಮನಸ್ಸಿದೆಯಾ, ಇಷ್ಟೇ ಕೇಳೋದು. ಇಷ್ಟಿದ್ರೆ ಆರಾಮವಾಗಿ ಬನ್ನಿ, ಆರಾಮವಾಗಿ ಅಮ್ಮನವರ ಪೂಜೆಯನ್ನ ಎಲ್ಲರೂ ಸೇರಿ ಮಾಡೋಣ. ಅಮ್ಮನವರ ಕೃಪೆಗೆ ಪಾತ್ರರಾಗಿ ಅಮ್ಮನವರಿಂದ ಸಿಗಬೇಕಾಗಿದ್ದಂತಹ ಎಲ್ಲ ಅನುಕೂಲಗಳನ್ನ ಪಡ್ಕೊಳ್ಳೋಣ. ಒಳ್ಳೇದಾಗ್ಲಿ. ಇನ್ನು ಮಾಸ ಭವಿಷ್ಯದ ಕಡೆ ಗಮನ ಹರಿಸೋದಾಯ್ತು ಅಂತ ಹೇಳಿದ್ರೆ, ಈಗಾಗಲೇ ಗ್ರಹಗಳ ಬದಲಾವಣೆಗಳ ಬಗ್ಗೆ ತಿಳ್ಕೊಂಡಿದ್ದೀವಿ. ರಾಶಿ ಭವಿಷ್ಯ, ಮೀನ ರಾಶಿಯಲ್ಲಿ ಹುಟ್ಟಿರುವಂತಹವರಿಗೆ ಈ ಒಂದು ತಿಂಗಳಿನಲ್ಲಿ ಯಾವ ರೀತಿಯಾಗಿರ್ತಕ್ಕಂತಹ ಫಲಾನುಫಲಗಳು ಇದ್ದಾವೆ ಅನ್ನೋದನ್ನ ಈಗ ಗಮನಿಸೋಣ. ಮೀನ ರಾಶಿನಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಗ್ರಹ ಸ್ಥಿತಿಗಳನ್ನ ಗಮನಿಸೋದಾಯ್ತು ಅಂತ ಹೇಳಿದ್ರೆ, ರಾಶಿಯಲ್ಲಿರ್ತಕ್ಕಂತಹ ಶನಿ, 4ನೇ ಮನೆಯಲ್ಲಿರ್ತಕ್ಕಂತಹ ಕುಜ, ಪಂಚಮದಲ್ಲಿರ್ತಕ್ಕಂತಹ ಗುರು, ಷಷ್ಠದಲ್ಲಿ ಇರ್ತಕ್ಕಂತಹ ಕೇತು, ಅದೇ ರೀತಿಯಾಗಿ ಸಪ್ತಮದಲ್ಲಿರ್ತಕ್ಕಂತಹ ಶುಕ್ರ, 12ನೇ ಮನೆಯಲ್ಲಿ ಇರ್ತಕ್ಕಂತಹ ರಾಹು, 5 ಮತ್ತು 6ನೇ ಮನೆಯಲ್ಲಿ ಸಂಚಾರ ಮಾಡ್ತಕ್ಕಂತಹ ರವಿ ಮತ್ತು ಬುಧರು. ಒಂದ್ ಹಂತಕ್ಕೆ ಮೀನರಾಶಿಯವರಿಗೆ ಆಗಸ್ಟಿನ ತಿಂಗಳಲ್ಲಿ ಬದಲಾವಣೆಯ ಮಹಾಪರ್ವ, ಬದಲಾವಣೆಗಳಾಗ್ತದೆ. ಒಳ್ಳೆ ರೀತಿಯಲ್ಲಿ ಬದಲಾವಣೆಗಳನ್ನು ನೀವು ನೋಡ್ತೀರಾ. ಜೀವನದಲ್ಲಿ ಕಷ್ಟಗಳನ್ನೇ ನೋಡ್ಕೊಂಡು ಬಂದಂತಹ ನಿಮಗೆ ಗುರುವಿನ ಅನುಗ್ರಹದಿಂದ ಮತ್ತು ಶನಿಯ ಅನುಗ್ರಹವನ್ನು ನೀವು ಪಡ್ಕೊಂಡ್ರೆ, 7.5 ನಡೀತಾ ಇದೆ, ಗರ್ಭಶನಿ ನಡೀತಾ ಇದೆ, ಅದಕ್ಕೆ ಮುಂದಿನ ಪರಿಹಾರವನ್ನು ಹೇಳ್ತೀವಿ, ಅದನ್ನ ಮಾಡ್ಕೊಳ್ಳಿ. ಇನ್ನು 4ನೇ ಮನೆಯಲ್ಲಿರ್ತಕ್ಕಂತಹ ಕುಜನು ದ್ವಿತೀಯಾಧಿಪತಿ ಮತ್ತು ಭಾಗ್ಯಾಧಿಪತಿಯಾಗಿರ್ತಕ್ಕಂತಹ ಕುಜನು ನಿಮಗೆ 4ಥ ಸ್ಥಾನದಲ್ಲಿ ಸಂಚಾರವನ್ನ ಮಾಡ್ತಾ ಇದ್ದಾನೆ. ನಿಮಗೆ ಬಹಳ ಯೋಗಗಳು, ಭೂ ಖರೀದಿಯ ಯೋಗ, ಕ್ರಯ ಮತ್ತು ವಿಕ್ರಯಗಳಲ್ಲಿ ಹೆಚ್ಚಿನ ಲಾಭಗಳು, ರಿಯಲ್ ಎಸ್ಟೇಟು, ಲ್ಯಾಂಡ್ ಡೆವಲಪ್ಮೆಂಟ್ ಮಾಡ್ತಾ ಇರತಕ್ಕಂಥವ್ರು, ಲ್ಯಾಂಡ್ ಡೆವಲಪರ್ಸ್ಗಳಿಗೆ ಉತ್ತಮವಾಗಿರತಕ್ಕಂತಹ ಸಮಯ.
ಕೊಂಡ್ಕೊಳ್ಳೋದಕ್ಕೂ ಮತ್ತು ಮಾರೋದಕ್ಕೂ ಭೂಮಿಗೆ ಸಂಬಂಧಪಟ್ಟಂತಹ ಕೆಲಸಗಳಲ್ಲಿ ಬಹಳ ಲಾಭವನ್ನ ನೋಡ್ತೀರಿ. ಈ ಅಣ್ತಮ್ಮಂದ್ರು ಅಕ್ಕಂಗಿಯರ ಜೊತೆಗಿದ್ದಂತಹ ಅನೇಕ ವೈಮನಸ್ಸುಗಳೆಲ್ಲ ಹೋಗ್ತಕ್ಕಂಥದ್ದು. ಜೊತೆಗೆ ಕುಜನ ಪ್ರಭಾವವು 4ನೇ ಮನೆಯಲ್ಲಿ ಆಗಿರೋದ್ರಿಂದ ಚತುರ್ಥಾಧಿಪತಿಯು ಪಂಚಮದಲ್ಲೂ ಸಹ ಸಂಚಾರವನ್ನು ಮಾಡೋದ್ರಿಂದ ನಿಮ್ಮ ತಾಯಿಯ ಆರೋಗ್ಯಕ್ಕೆ ಬಹಳ ಕ್ಷೇಮ. ಮಾತೃ ಸಮಾನರಿಗೆ ಆರೋಗ್ಯದಲ್ಲಿ ಅಭಿವೃದ್ಧಿಗಳು ಚೆನ್ನಾಗಾಗ್ತದೆ. ನಿಮ್ಮ ಜೀವನದಲ್ಲಿ ಒಂದಷ್ಟು ಏಳಿಗೆಗಳು ಕಂಡು ಬರತಕ್ಕಂಥದ್ದು ಆಗುತ್ತೆ. ಒಳ್ಳೆ ರೀತಿಯಾಗಿರ್ತಕ್ಕಂತಹ ಅಭಿವೃದ್ಧಿಗಳು ಈ ಒಂದು ತಿಂಗಳಿನಲ್ಲಿ ಇದೆ. ಮೀನ ರಾಶಿನಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಒಂದಷ್ಟು ಇನ್ನು ಪಂಚಮದ ಗುರು ನೇರವಾಗಿ ನಿಮ್ಮ ಭಾಗ್ಯಸ್ಥಾನದ ಮೇಲೂ ರಾಶಿಯ ಮೇಲೂ ಮತ್ತು ಲಾಭಸ್ಥಾನದ ಮೇಲೂ ದೃಷ್ಟಿಯನ್ನ ಕೊಡ್ತಾ ಇರೋದ್ರಿಂದ ಅತ್ಯದ್ಭುತವಾದಂತಹ ಸಮಯ. ದೇಹದ ಅನಾರೋಗ್ಯದ ಪೀಡೆಗಳೆಲ್ಲ ತೊಲಗುತ್ತೆ. ಆರೋಗ್ಯ ಪ್ರಾಪ್ತಿ ಆಗ್ತಕ್ಕಂಥದ್ದು 12 ವರ್ಷಗಳಿಗೊಮ್ಮೆ ಬಂದಿರತಕ್ಕಂತಹ ಈ ಮಹಾನ್ ಯೋಗದ ಸಮಯ ನಿಮ್ಮ ಬದುಕನ್ನೇ ತುಂಬಾ ಚೆನ್ನಾಗಿ ಬದಲಾವಣೆಯನ್ನ ಮಾಡ್ತಕ್ಕಂಥದ್ದು ಆಗತ್ತೆ. ಸೊ ಹಾಗಾಗಿ ಚೆನ್ನಾಗಿರ್ತಕ್ಕಂತಹ ಸಮಯ, ಅದನ್ನ ಹಾಗೆ ಉಪಯೋಗ ಮಾಡ್ಕೊಳ್ತಾ ಹೋಗಿ ಇನ್ನಷ್ಟು ಚೆನ್ನಾಗಿ ಬೆಳಿತೀರಿ. ಅದೇ ರೀತಿಯಾಗಿ ಷಷ್ಠಾಧಿಪತಿ ಷಷ್ಠಕ್ಕೆ ಹೋಗ್ತಾನೆ. ಸ್ವಲ್ಪ ಮಟ್ಟಕ್ಕೆ ಮಾಸದ ಮಧ್ಯಭಾಗದ ನಂತರ ಹೊಸ ಕಾಯಿಲೆಗಳಿಗಲ್ಲ, ಹಳೆ ಕಾಯಿಲೆಗಳು ಪುನಃ ಉತ್ಪತ್ತಿ ಆಗ್ತಕ್ಕಂತಹ ಸಾಧ್ಯತೆಗಳಿದಾವೆ. ಸ್ವಲ್ಪ ಅದ್ರ ಬಗ್ಗೆ ಕಾಳಜಿ ಮಾಡ್ಕೊಂಡು ಟ್ರೀಟ್ಮೆಂಟ್ಗಳನ್ನು ಸರಿಯಾಗಿ ತಗೊಂಡ್ರೆ ಅದು ಸಹ ನಿಮ್ಗೇನು ಸಮಸ್ಯೆ ಆಗೋದಿಲ್ಲ. ಆದ್ರೆ ಕೋರ್ಟು ಕಚೇರಿ ವ್ಯಾಜ್ಯಗಳೇನಾದ್ರೂ ಇತ್ತು ಅಂತ ಹೇಳಿದ್ರೆ, ಕೋರ್ಟಿನ ಮುಖಾಂತರ ಆಗ್ಬೇಕಾದಂತಹ ಕೆಲಸ ಕಾರ್ಯಗಳೇನಾದ್ರೂ ಇತ್ತು ಅಂತ ಹೇಳಿದ್ರೆ ನಿಮಗೆ ಅದು ಬಹಳ ಡಿಲೇ ಆಗ್ತಾ ಬರುತ್ತೆ. ಅದು ನಿಮ್ಗೆ ಪೋಸ್ಟ್ಪೋನ್ ಆಗ್ತಾ ಹೋಗುತ್ತೆ, ಯಾವುದು ಸರಿಯಾಗಿ ಆಗೋದಿಲ್ಲ. ಇನ್ನು ಶುಕ್ರನು ನಿಮ್ಮ ರಾಶಿಯಿಂದ ಕೇಂದ್ರದಲ್ಲಿ ಸಂಚಾರವನ್ನ ಮಾಡ್ತಾ ಇದ್ದಾನೆ. ಏನಾದ್ರೂ ನಿಮ್ಮ ರಾಶಿಯಲ್ಲಿ ಚಂದ್ರ ಬಂದ ದಿವಸ ಅಂದ್ರೆ ನಿಮ್ಮ ರಾಶಿಗೆ ಒಂದು ಪೂರ್ವಾಭಾದ್ರ ನಕ್ಷತ್ರ, ಉತ್ತರಾಭಾದ್ರ ನಕ್ಷತ್ರ, ರೇವತಿ ನಕ್ಷತ್ರದಲ್ಲಿ ಒಂದು ಚಂದ್ರನ ಸಂಚಾರವಾಗಬೇಕಾದಾಗ ಆ ಶುಕ್ರನ ನೀಚತ್ವ ಭಂಗವಾಗಿ ನಿಮಗೆ ಅಂತಹ ದಿನಗಳಲ್ಲಿ ಇನ್ನಷ್ಟು ರಾಜಯೋಗಗಳು ಉಂಟಾಗಿ ಉತ್ತಮವಾದಂತಹ ಧನ ಸಂಪಾದನೆಯ ಯೋಗ, ಕೀರ್ತಿ ಸಂಪಾದನೆಯ ಯೋಗ, ಪ್ರತಿಷ್ಠೆಯ ಸಂಪಾದನೆ ಯೋಗ, ಉನ್ನತ ವ್ಯಕ್ತಿಗಳ ಭೇಟಿ, ನಿಮ್ಮ ಜೀವನದಲ್ಲೇ ಒಂದಷ್ಟು ತುಂಬಾ ಚೆನ್ನಾಗಿರ್ತಕ್ಕಂತಹ ಘಟನೆಗಳು ಸಾಕ್ಷಿಯಾಗ್ತಾ ಹೋಗುತ್ತವೆ. ಏನೇನ್ ಅಂದ್ಕೊಂಡಿದ್ದೀರೋ ಎಲ್ಲದರಲ್ಲೂ ದೊಡ್ಡ ಮಟ್ಟದ ಸಾಧನೆಯನ್ನ ಮಾಡ್ಕೊಳ್ತಾ ಬರ್ತಾ ಇರ್ತೀರಿ. ಮನೆಯಲ್ಲಿ ನೆಮ್ಮದಿ ಚೆನ್ನಾಗಿ ಆಗ್ತದೆ, ದೇಹದಲ್ಲಿ ಆರೋಗ್ಯ ಸುಧಾರಣೆ ಆಗ್ತಕ್ಕಂಥದ್ದು, ಮನಸ್ಸಿನಲ್ಲಿ ಸಂತೋಷ, ಮನೆಯಲ್ಲಿ ಮಂಗಳ ಕಾರ್ಯಗಳು ನಡೀತಕ್ಕಂತಹದ್ದು, ದಾನ ಧರ್ಮ ಪರೋಪಕಾರಗಳನ್ನ ಮಾಡ್ತೀರಾ. ಸ್ಥಿರಾಸ್ತಿಯ ಲಾಭದ ಯೋಗಗಳು ಇರುವಂತಹದ್ದು, ವ್ಯಾಪಾರ ವ್ಯವಹಾರಗಳಲ್ಲಿ ಉತ್ತಮವಾದಂತಹ ಧನ ಪ್ರಾಪ್ತಿಯನ್ನ ಮಾಡ್ಕೊಳ್ತೀರಾ. ತುಂಬಾ ಚೆನ್ನಾಗಿರತಕ್ಕಂತಹ ಯೋಗದ ಫಲಗಳನ್ನ ಮೀನರಾಶಿಯವರು ಅನುಭವಿಸೋ ಹಾಗಾಗ್ತದೆ. ಸೊ ಹಾಗಾಗಿ ಏನ್ ಯೋಚನೆ ಮಾಡುವಂತಹ ಅವಶ್ಯಕತೆ ಇಲ್ಲ, ತುಂಬಾ ಚೆನ್ನಾಗಿದೆ. ಅದೇ ರೀತಿಯಾಗಿ 7.5 ಅಂತ ವಿಚಾರ ಬಂದ ಸಂದರ್ಭಕ್ಕೆ ಗರ್ಭಶನಿ ನಡೀತಾ ಇದೆ. ಇನ್ನೂ ನಿಮಗೆ ಹತ್ತತ್ರ 3.25 ವರ್ಷಗಳು 7.5 ಆ ಸಮಯ ಇರ್ತಕ್ಕಂಥದ್ದು. ಏನ್ ಯೋಚನೆ ಮಾಡೋದು ಬೇಡ, ಒಂದ್ಸಲ ನಿಮ್ ಜನ್ಮ ಜಾತಕ ತೋರಿಸ್ಕೊಳ್ಳಿ ಮತ್ತು ಶನಿ ಶಾಂತಿಯನ್ನ ಮಾಡಿಸ್ಕೊಂಡು ಜೀವನನ ಮುಂದುವರಿಸ್ಕೊಂಡು ಹೋಗ್ತಾರೆ. ಹೇಗಿದ್ರು ಶನಿ ಮೇಲೆ ಈಗ ಗುರುವಿನ ದೃಷ್ಟಿ ಈ ವರ್ಷ ಬಿದ್ದಿರೋದ್ರಿಂದ ಶನಿ ಶಾಂತಿಯ ಪರಿಹಾರದಿಂದ ಆ ಶನಿಯ ಅನುಗ್ರಹವೂ ಸಹ ನಿಮ್ಗೆ ಪ್ರಾಪ್ತಿ ಆಗುವಂತಹದ್ದು. ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಜುಲೈ 12ನೇ ತಾರೀಕು, ಇದು ಆಗಸ್ಟ್ ತಿಂಗಳ ಮಾಸ ಭವಿಷ್ಯವಾದರೂ ಸಹ ನಾವು 1 ತಿಂಗಳು ಮುಂಚಿತವಾಗಿಯೇ ಮುಂದಿನ ತಿಂಗಳ ಭವಿಷ್ಯವನ್ನ ಈಗಲೇ ಅಪ್ಲೋಡ್ ಮಾಡ್ತಾ ಇರೋದ್ರಿಂದ ಜುಲೈ ತಿಂಗಳ 12ನೇ ತಾರೀಕು ವಿಶ್ವದಲ್ಲಿ ಎಲ್ಲೂ ಇಲ್ಲದಂತಹ ಪ್ರಪ್ರಥಮ ದೇವಸ್ಥಾನ, ವಿಶ್ವದಲ್ಲೇ ಪ್ರಪ್ರಥಮ ದೇವಸ್ಥಾನ ಏಕಶಿಲೆಯಲ್ಲಿ ಹನುಮ ಮತ್ತು ಶನಿಯನ್ನ ದಕ್ಷಿಣಕ್ಕೆ ಅಭಿಮುಖವಾಗಿ ಪ್ರತಿಷ್ಠಾಪನೆಯನ್ನ ಮಾಡ್ತಾ ಇರುವಂಥದ್ದು. ಮುಂಭಾಗದಲ್ಲಿ ಹನುಮ, ಹಿಂಭಾಗದಲ್ಲಿ ಶನಿ. ಶನಿಯನ್ನ ನೀವು ನೇರವಾಗಿ ನೋಡ್ಲಿಕ್ಕೆ ಸಾಧ್ಯವಾಗಲ್ಲ, ಕನ್ನಡಿಯ ಮುಖಾಂತರವಾಗಿ ನೀವು ಶನಿಯನ್ನ ನೋಡ್ಬೇಕಾಗ್ತದೆ. ಸೊ ಹಾಗಾಗಿ ಆ ಕನ್ನಡಿಯಲ್ಲಿ ನಿಮ್ಗೆ ಶನಿಯು ದರ್ಶನವನ್ನ ಕೊಡ್ತಾನೆ, ಅವನ ನೇರ ದೃಷ್ಟಿಯಿಂದ ಪಾರಾಗ್ತೀರಿ. ಹನುಮನ ಶುಭ ಕೃಪೆಗೆ ನೀವು ಒಳಗಾಗ್ತೀರಿ. ಮೊದಲನೇದಾಗಿ ಬೆಳಗ್ಗಿನಿಂದಾನೆ ವಿಶೇಷವಾಗಿ ಪವಮಾನ ಪೂಜೆ, ಪವಮಾನ ಹೋಮ, ಮೃತ್ಯುಂಜಯ ಪೂಜೆ, ಮೃತ್ಯುಂಜಯ ಹೋಮ ಸಮೇತವಾಗಿ ಹನುಮಂತನ ಪ್ರತಿಷ್ಠಾಪನೆ ಆಗ್ತಾ ಇರತಕ್ಕಂಥದ್ದು. ನೀವೇ ಸ್ವತಃ ಬಂದು ನಿಮ್ಮ ಕೈಯಾರೆ ಸ್ವಾಮಿಗೆ ಎಳ್ಳೆಣ್ಣೆಯ ಅಭಿಷೇಕವನ್ನು ಮಾಡಿ ಸ್ಪರ್ಶ ದರ್ಶನವನ್ನು ಮಾಡ್ಕೊಂಡು ಹೋಗಬಹುದು. ಪ್ರತಿನಿತ್ಯವೂ ಆ ವ್ಯವಸ್ಥೆ ಇರ್ತದೆ. ಯಾರಾದರೂ ಶನಿಪೀಡನೆಯಿಂದ ಬಳಲ್ತಾ ಇರತಕ್ಕಂಥವರು, ತುಂಬ ದೋಷಗಳು, ಸಂಕಷ್ಟಗಳು ಅಂತ ಬಳಲ್ತಾ ಇರತಕ್ಕಂಥವರು ನೀವೇ ಸ್ವತಃ ಬಂದು ಸ್ವಾಮಿಗೆ ಎಳ್ಳೆಣ್ಣೆಯ ಅಭಿಷೇಕವನ್ನು ಮಾಡಿ ನೀವು ಸ್ವಾಮಿಯ ಕೃಪೆಗೆ ಪಾತ್ರರಾಗಬಹುದು. ಜುಲೈ 12ನೇ ತಾರೀಕಿನಂದು ನಡೆಯುವಂತಹ ವಿಶೇಷವಾದ ಶನಿ ಮಹಾಯಾಗದಲ್ಲಿ ನೀವೆಲ್ಲರೂ ಪಾಲ್ಗೊಂಡು
ವಿಶೇಷವಾಗಿ ಶನಿ ದೋಷಕ್ಕೆ ಪರಿಹಾರ ಮಾಡಿಕೊಂಡು ಶನಿ ಪೂಜೆಯನ್ನು ಮಾಡಿಸ್ಕೊಳ್ಳಿ. ಅದಕ್ಕೆ ಶುಲ್ಕ 800 ರೂಪಾಯಿಗಳಿರುತ್ತವೆ. ಇನ್ನಷ್ಟು ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಇಲ್ಲೇ ಇರತಕ್ಕಂತಹ ಫೋನ್ ನಂಬರ್ಗೆ ಫೋನ್ ಮಾಡಿ ಸಂಪೂರ್ಣವಾದ ಮಾಹಿತಿಯನ್ನು ತಿಳ್ಕೊಂಡು ನೀವು ಬಂದು ಭೇಟಿ ಮಾಡಬಹುದು. ನೇರವಾಗಿ ಪೂಜೆಗೆ ಸಹ ಬರಬಹುದು. ಸಾಧ್ಯ ಇಲ್ಲದೆ ಇರುವಂಥವರು ಆನ್ಲೈನ್ನಲ್ಲಿ ಬುಕ್ ಮಾಡಿಕೊಂಡ್ರೆ ಪ್ರಸಾದ ನಿಮ್ಮ ಮನೆಗೆ ಬರುತ್ತೆ. ಶನಿಯ ರಕ್ಷಾ ಕವಚ ಕೊಡ್ತೀವಿ, ಅದನ್ನು ಕತ್ತಿನಲ್ಲಿ ಧರಿಸಬೇಕು ಮತ್ತು ಶನಿಯ ರಕ್ಷೆಯನ್ನು ಪ್ರತಿನಿತ್ಯ ಹಣೆಗೆ ಹಚ್ಕೊಳ್ಬೇಕು. ಇದರಿಂದ ನಿಮಗೆ ಶನಿ ಪೀಡನೆಯಿಂದ ತುಂಬ ಬೇಗ ಪಾರಾಗ್ತೀರಿ. ಎಲ್ಲರಿಗೂ ಸಹ ಒಳ್ಳೇದಾಗ್ತದೆ, ಒಳ್ಳೇದಾಗಲಿ ಅನ್ನುವಂಥದ್ದಕ್ಕೆ ವಿಶ್ವದ ಪ್ರಪ್ರಥಮ ಏಕಶಿಲಾಮೂರ್ತಿಯಲ್ಲಿ ಶನಿ ಮತ್ತು ಹನುಮಂತನನ್ನು ಒಂದು ದಕ್ಷಿಣಕ್ಕೆ ಅಭಿಮುಖವಾಗಿ ಪ್ರತಿಷ್ಠಾಪನೆ ಮಾಡಿ ನಿಮ್ಮೆಲ್ಲರಿಗೂ ಅನುಕೂಲ ಮಾಡಿಕೊಡ್ತಾ ಇದ್ದೇವೆ. ಇದನ್ನು ತಾವೆಲ್ಲರೂ ಸಹ ಉಪಯೋಗ ಮಾಡಿಕೊಳ್ಬೇಕು. ಇನ್ನು ಈ ಶನಿಯ ವಿಶೇಷವಾಗಿರ್ತಕ್ಕಂತಹ ಅನುಗ್ರಹಕ್ಕೆ ಮತ್ತು ಅದೇ ರೀತಿಯಾಗಿ ಹನುಮಂತನ ಪ್ರತಿಷ್ಠೆಗೆ ಬರ್ತಕ್ಕಂಥವರು ಇಲ್ಲೇ ಇರ್ತಕ್ಕಂತಹ ಫೋನ್ ನಂಬರ್ಗೆ ಫೋನ್ ಮಾಡಿ. ಅನ್ನೋದು ವಿಶೇಷವಾದಂತಹ ಸ್ಥಳ ಯಾವುದಪ್ಪ ಅಂತ ಹೇಳಿದ್ರೆ ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕಿನ ಹರತಲೆ ಗ್ರಾಮದಲ್ಲಿ ಹರತಲೆ ಮಠದಲ್ಲಿ ವಿಶೇಷವಾಗಿ ಈ ಒಂದು ಕಾರ್ಯವು ನಡೀತಾ ಇದೆ. ತಾವೆಲ್ಲರೂ ಸಹ ಬಂದು ಪಾಲ್ಗೊಳ್ಳಬಹುದು. ಹಾಗಾಗಿ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಏನಾದರೂ ಬೇಕು ಅಂತ ಹೇಳಿದ್ರೆ ಇಲ್ಲೇ ಇರತಕ್ಕಂಥ ಫೋನ್ ನಂಬರ್ಗೆ ಫೋನ್ ಮಾಡಿ ಅಥವಾ ವಾಟ್ಸ್ಆಪ್ನ ಮುಖಾಂತರ ಕಾಂಟ್ಯಾಕ್ಟ್ ಮಾಡಿ ಪೂರ್ತ ಮಾಹಿತಿಗಳನ್ನ ತಿಳ್ಕೊಳ್ಳಿ. ಅದರ ಜೊತೆಗೆ ಸ್ಥಳ ಯಾವ್ದಪ್ಪ ಅಂತ ಹೇಳಿದ್ರೆ ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕು ಹರತಲೆ ಗ್ರಾಮದ ಹರತಲೆಯ ನಿರ್ಗುಣಾದ್ವೈತ ಮಠದಲ್ಲಿ ವಿಶೇಷವಾದಂತಹ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ ಮತ್ತು ದೇವರ ಪ್ರತಿಷ್ಠೆ ನಡೀತಿದೆ. ತಾವೆಲ್ಲರೂ ಸಹ ಬಂದು ದೇವರ ಅನುಗ್ರಹಕ್ಕೆ ಪಾತ್ರವಾಗಬಹುದು. ಮತ್ತು ಈ ಒಂದು ತಿಂಗಳಲ್ಲಿ ನಾವು ಒಂದು ಕೆಲಸವನ್ನ ಮಾಡ್ತಾ ಇರುವಂತಹ ಉದ್ಯೋಗಿಗಳಿಗೆ ಒಂದಷ್ಟು ಅಭಿವೃದ್ಧಿ, ನಿಂತೋದಂತಹ ಹಳೆಯ ಕೆಲಸಗಳೆಲ್ಲ ಪುನಃ ಪ್ರಾರಂಭ ಆಗ್ತಕ್ಕಂಥದ್ದು, ಮೇಲಧಿಕಾರಿಗಳು ನಿಮ್ಮನ್ನ ಪ್ರಶಂಸಿಸಿ ನಿಮ್ಮ ರೀತಿನಲ್ಲೇ ನಿಮಗೆ ಶುಭ ರೀತಿಯಾದಂತಹ ವರ್ಗಾವಣೆಯ ಯೋಗವನ್ನ ಕೊಡ್ತಕ್ಕಂಥದ್ದು, ಸೇವಕ ವರ್ಗದವರಿಂದ ವಿಶೇಷವಾದಂತಹ ಅನುಗ್ರಹಕ್ಕೆ ನೀವು ಪಾತ್ರವಾಗ್ತೀರಿ. ಯಾಕಂದ್ರೆ ನಿಮಗೋಸ್ಕರ ಕೆಲಸ ಮಾಡ್ತಕ್ಕಂತಹ ನಿಮ್ಮ ಕೈ ಕೆಳಗೆ ಕೆಲಸ ಮಾಡ್ತಕ್ಕಂಥವ್ರು ನೀವು ಹೇಳ್ದ ಹಾಗೆ ಕೆಲಸಗಳನ್ನೆಲ್ಲ ಅಚ್ಚುಕಟ್ಟಾಗಿ ಮಾಡಿಕೊಟ್ಟು ನಿಮ್ಗೊಂದಷ್ಟು ನೆಮ್ಮದಿ ತಂದು ಕೊಡ್ತಾರೆ. ಎಷ್ಟೊಂದು ಜನಕ್ಕೆ ಏನಾಗ್ಬಿಡತ್ತೆ ಅಂದ್ರೆ ನೀವು ಕೆಲ್ಸಕ್ಕೆ ಇಟ್ಕೊಂಡಿರೋರಿಂದಾನೇ ನಿಮ್ಗೆ ಸಮಸ್ಯೆಗಳು ಉತ್ಪತ್ತಿ ಆಗತ್ತೆ. ಉದಾಹರಣೆಗೆ ಯಾರನ್ನೋ ಮನೆ ಕೆಲ್ಸಕ್ಕೆ ಇಟ್ಕೊಂಡಿರ್ತೀರಿ, ಅವ್ರೇನ್ ಒಂದೇ ಮನೆ ಕೆಲಸ ಮಾಡೋದಿಲ್ಲ, 10-15 ಮನೆ ಕೆಲಸಗಳನ್ನು ಪಾಪ ಅವರು ಹೊಟ್ಟೆ ಜೀವನ ಅದನ್ನು ತಪ್ಪು ಅಂತ ನಾವು ಹೇಳಲಿಕ್ಕೆ ಬರಲ್ಲ, ಸರಿಯಾದ ಸಮಯಕ್ಕೆ ಬರಲ್ಲ, ಏನೋ ಆ ಕಡೆ ಈ ಕಡೆ ನಿಮ್ಗೆ ಇವತ್ತೇ ಅರ್ಜೆಂಟ್ ಇರುತ್ತೆ, ಎಲ್ಲೋ ಹೋಗ್ಬೇಕು, 10 ಗಂಟೆಗೆ ಬಾ ಅಂತ ಹೇಳಿದ್ರೆ 11 ಗಂಟೆಗೆ ಬರೋದು. ಮತ್ತೆ ಸರಿಯಾದ ಕೆಲವೊಬ್ರು ಕೆಲಸಗಳು ತುಂಬಾ ಚೆನ್ನಾಗಿ ಮಾಡ್ತಾರೆ, ಇನ್ ಕೆಲವೊಬ್ರು ಇಲ್ಲಿ ಹೀಗ್ ತಿರುಗೋ ಹೊತ್ತಿಗೆ ಇಡೀ ಮನೆ ಗುಡಿಸಿ ಸಾರಿಸ್ಬಿಟ್ಟಿರ್ತಾರೆ. ಅದ್ ಹೇಗೆ ಅಂತಾನೆ ಗೊತ್ತಾಗುದಿಲ್ಲ. ಅವರು ಮಾಡ್ಬೇಕಲ್ಲ 10-12 ಮನೆ ಕೆಲಸಗಳನ್ನ. ಆ ತರ ಸೇವಕ ವರ್ಗದವರಿಂದಾನೆ. ಇದು ಉದಾಹರಣೆಗೆ ಹೇಳಿದಷ್ಟೇ, ಇದೊಂದು ಮನೆ ಕೆಲಸದ ಉದಾಹರಣೆ. ಆದ್ರೆ ದೊಡ್ಡ ದೊಡ್ಡ ಕಂಪನಿಗಳಲ್ಲೂ ಅದೇ ತರದ್ದೇ. ಟೀಮ್ ಲೀಡರೇ ಒಂಥರ, ಟೀಮ್ ಮೆಂಬರ್ಸೇ ಒಂಥರ, ಮ್ಯಾನೇಜರ್ ಇನ್ನೊಂಥರ, ಒಬ್ರು ಏತಿ ಅಂದ್ರೆ ಇನ್ನೊಬ್ರು ಪ್ರೇತಿ ಅಂತಾರೆ. ಜೀವನಾನೇ ಅಲ್ಲೋಲ ಕಲ್ಲೋಲಗಳಾಗ್ಬಿಟ್ಟಿರುತ್ತೆ. ಸೊ ಇದು ಎಲ್ಲಾ ಒಂದು ವಿಧದಲ್ಲೂ ಇರುವಂತಹದ್ದೇ. ಏನ್ ಯೋಚನೆ ಮಾಡೋದು ಬೇಡ, ಧೈರ್ಯವಾಗಿದ್ದು ಜೀವನ ಸಾಗಿಸಿ. ಇನ್ನು ವಿದ್ಯಾರ್ಥಿಗಳ ವಿಚಾರ ಗಮನಿಸ್ಲೇ ಇಲ್ಲ. ವಿದ್ಯಾರ್ಥಿಗಳ ವಿಚಾರ ಅಂತ ಬಂದಾಗ ಚೆನ್ನಾಗಿದೆ, ವಿದ್ಯಾಭ್ಯಾಸ ಚೆನ್ನಾಗಾಗ್ತದೆ. ಹೈಯರ್ ಸ್ಟಡೀಸ್ ಮಾಡ್ತಾ ಇರ್ತಕ್ಕಂಥವ್ರಿಗೂ ಉತ್ತಮವಾದಂತಹ ಲಾಭಾಂಶಗಳೆಲ್ಲ ಚೆನ್ನಾಗಿದೆ. ವಿದೇಶಕ್ಕೆ ಹೋಗೋ ಸಾಧ್ಯತೆ ಇದೆ ವಿದ್ಯಾರ್ಥಿಗಳು. ಒಟ್ಟಾರೆ ಉತ್ತಮವಾದ ಫಲಿತಗಳು ಆಗಸ್ಟ್ನ ತಿಂಗಳಲ್ಲಿ ಮೀನ ರಾಶಿಯವರಿಗೆ ಇರ್ತಕ್ಕಂಥದ್ದು. ಇನ್ನು ಪರಿಹಾರ ಅಂತ ಬಂದಾಗ ಮೊದಲನೇದಾಗಿ ಸಾಮಾಜಿಕ ಪರಿಹಾರ. ಸಾಮಾಜಿಕ ಪರಿಹಾರ ಅಂತ ಹೇಳಿದ್ರೆ ಪ್ರಕೃತಿಯನ್ನು ಉಳಿಸಿ ಪ್ರಕೃತಿಯನ್ನು ಬೆಳೆಸಿ ಇನ್ನಿತರ ಜೀವ ಜಂತುಗಳಿಗೊಂದಿಷ್ಟು ಆಸರಿಯಾಗಿರಿ. ಮುಂದಿನ ಪೀಳಿಗೆ ಉಸಿರು ಚೆನ್ನಾಗಿರ್ಬೇಕಂದ್ರೆ ಹಿಂದೆ ಹಸಿರನ್ನು ಉಳಿಸ್ಕೊಳ್ಬೇಕು. ಹಸಿರನ್ನ ಉಳಿಸ್ಕೊಳ್ಳೋದ್ರ ಬಗ್ಗೆ ಕಾಳಜಿ ಮಾಡಿ. ಇನ್ನು ಆಧ್ಯಾತ್ಮಿಕ ಪರಿಹಾರ. ಆಧ್ಯಾತ್ಮಿಕ ಪರಿಹಾರ ಅಂತ ಹೇಳಿದಾಗ ರಾಜರಾಜೇಶ್ವರಿ ದಂಡಕಂ ಸ್ತೋತ್ರದ ಪಠಣವನ್ನು ಮಾಡಿ, ರಾಜರಾಜೇಶ್ವರಿ ದೇವಿಯ ಆರಾಧನೆಯನ್ನು ಮಾಡಿ, ಅಮ್ಮನವರ ಸಂಪೂರ್ಣ ಕೃಪಾಶೀರ್ವಾದ ತಮ್ಮೆಲ್ಲರ ಮೇಲೂ ಆಗಲಿ ಅಂತ ಹೇಳ್ತಾ ಈ ವಿಶೇಷವಾದಂತಹ ಮೀನರಾಶಿಯವರ ಆಗಸ್ಟ್ ತಿಂಗಳ ಮಾಸ ಭವಿಷ್ಯವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೊಂದು ವಿಡಿಯೋನಲ್ಲಿ ಭೇಟಿ ಮಾಡ್ತೇವೆ. ಅಲ್ಲಿವರೆಗೂ ನಮಸ್ಕಾರ. ಲೋಕ ಸಮಸ್ತ ಸುಖಿನೋ ಭವಂತು, ಸಕಲ ಸನ್ಮಂಗಳಾನಿ ಭವಂತು, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.